ಓಂ ಭೇದ ವ್ಯಪದೇಶಾತ್ ಓಂ ಓಂ ಪ್ರಕರಣಾತ್ ಓಂ. ಒಂದನೇ ಅಧ್ಯಾಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದರ 3ನೇ ಪಾದದ 5 ಮತ್ತು 6ನೇ ಸೂತ್ರಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಭೇದ ವ್ಯಪದೇಶಾತ್ ಅಂತ ಹಿಂದೆ ಬಂದಿದೆ. ಶಾಸ್ತ್ರದಲ್ಲಿ ಭಗವಂತನಿಗೂ ಜೀವನಿಗೂ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರ ತತ್ವಪ್ರಕಾಶಕ, ತತ್ವಪ್ರದೀಪ, ಸತ್ತರ್ಕ ದೀಪಾವಳಿ ಇದನ್ನೆಲ್ಲ ನೋಡಿ ಮುಗಿಸಿದ್ದೇವೆ. ಅಲ್ಲಿ ಭಾಷ್ಯ ದೀಪಿಕಾದಲ್ಲಿ ಹೆಚ್ಚಿನ ವಿಚಾರ ಏನೂ ಇಲ್ಲ. ಭಾಷ್ಯ ದೀಪಿಕಾದ 336ನೇ ಪುಟದಲ್ಲಿ ಕೊನೆ 1-2-3 ವಾಕ್ಯಗಳು. ಅನೇನ ದುಷ್ಟಮಿತಿ ವಾಕ್ಯ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಅಂತೇನಿದೆ, ಅಲ್ಲಿ ದುಷ್ಟಂ ಅನ್ನೋ ವಾಕ್ಯ, ಆ ವಾಕ್ಯದಲ್ಲಿ ಏನು ಹೇಳಿದ್ದಾರೆ, ಯದಾ ಪಶ್ಯತಿ ಯಾವಾಗ ಇವನು ನೋಡ್ತಾನೋ ಅಂತ. ಪಶ್ಯತಿ ಅನ್ನೋದಕ್ಕೆ, ಪಶ್ಯತಿ ಅನ್ನುವಲ್ಲಿ ಆ ದರ್ಶನಕ್ಕೆ ಕರ್ತೃ ಯಾರು? ಅಲ್ಲಿ ಕರ್ತೃ ಎಂಬುದಾಗಿ ಪ್ರಸ್ತುತನಾದವನು ಜೀವ. ಆ ಜೀವನಿಗೆ ಈಶ್ವರನಿಂದ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಜೀವನೂ ಪ್ರಸ್ತುತನಾಗಿದ್ದಾನೆ. ಹಾಗೆ ಈಶ ದುಷ್ಟಂಬಿದಾ ಪಶ್ಯತ್ಯನ್ನೇ ಮೀಶಂ ಅಂತ ಬಂದಿರೋದ್ರಿಂದ ಈಶ್ವರನೂ ಪ್ರಸ್ತುತನಾಗಿದ್ದಾನೆ. ಆ ಜೀವನಿಗೆ ಈಶ್ವರನಿಂದ ಭೇದವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರಿಂದ ಅವರಿಬ್ಬರಿಗೂ ಐಕ್ಯ ಅಂತ ಅನ್ನೋದು ಸೂತ್ರಕಾರರಿಗೆ ಅಭಿಪ್ರಾಯ ಅಲ್ಲ. ಇತಿ ಸೂತ್ರದ ಒಟ್ಟಾರೆ ಅಭಿಪ್ರಾಯ ಆಗ್ತದೆ. ಹೀಗೆ ಭೇದ ವ್ಯಪದೇಶಾತ್ ಇದು ಹೇತು. ಭೇದ ವ್ಯಪದೇಶವೆಂಬ ಕಾರಣ ಇರೋದರಿಂದ ಜೀವ ಈಶ್ವರಿಬ್ಬರಿಗೂ ಕೂಡ ಯಾವುದೇ ರೀತಿಯಾದ ಅಭೇದ ಇಲ್ಲ ಅಂತ ತಾತ್ಪರ್ಯ. ಇದಕ್ಕೆ ವ್ಯಾಖ್ಯಾನ ಹಿಂದೆನೆ ಮಾಡಿದ್ದೀವಿ, ಆನಂದಮಯಾಧಿಕರಣದಲ್ಲಿ ಹಿಂದೆ ಮಾಡಿದ್ದೀವಿ. ಆದ್ದರಿಂದ ಇಲ್ಲೇನು ಮಾಡ್ತಿಲ್ಲ ಅಂತಾರೆ ಭಾಷ್ಯ ದೀಪಿಕಾಕಾರರು. ಅಲ್ಲಿಗೆ ಆ ಭೇದ ವ್ಯಪದೇಶಾತ್ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀಪಿಕಾ ಪರ್ಯಂತ ಎಲ್ಲವೂ ಕೂಡ ಸಮಾಪ್ತ ಆಗಿದೆ. ಮುಂದೆ ಪ್ರಕರಣಾತ್ ಅನ್ನುವ ಸೂತ್ರ, ಇದು 6ನೇ ಸೂತ್ರ. ದ್ವೇ ವಿದ್ಯೆ ವೇದಿತವ್ಯೇ ಇದು ತಸ್ಯ ಹಿ ಏತತ್ ಪ್ರಕರಣಂ. ಋಷಿಕೇಶ ತೀರ್ಥರ ಪಾಠದಲ್ಲಿ ತಸ್ಯ ಏವ ಹೇತತ್ ಪ್ರಕರಣಂ, ತಸ್ಯೈವ ಹೇತತ್ ಪ್ರಕರಣಂ ಅಂತ ಏವಕಾರ ಒಂದು ಹೆಚ್ಚಿಗೆ ಇದೆ. ಅದನ್ನ ಗುರ್ತು ಮಾಡ್ಕೊಂಡಿದ್ರೆ ಒಳ್ಳೇದು ನಿಮ್ಮ ಪುಸ್ತಕಗಳಲ್ಲಿ. ಸರಿ, ಸತ್ತರ್ಕ ದೀಪಾವಳಿಯಲ್ಲಿ ಹೀಗೆ ಹೇಳ್ತಾರೆ, ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವಾ ಪರಾಚ. 2 ವಿದ್ಯೆಗಳನ್ನು ತಿಳ್ಕೋಬೇಕು, ಒಂದು ಪರವಿದ್ಯೆ, ಅಪರವಿದ್ಯೆ. ಅದರಲ್ಲಿ ಪರವಿದ್ಯೆ ಯಾವುದು ಅಂತ ಪ್ರಶ್ನೆ ಬಂದರೆ, ಯಯಾಚದಕ್ಷರ ಅಧಿಗಮ್ಯತೆ, ನಾಶರಹಿತವಾದ ಆ ತತ್ವವನ್ನು ನಾವು ಯಾವ ವಿದ್ಯೆಯನ್ನು ತಿಳ್ಕೋತೀವೋ ಅದೇ ಪರವಿದ್ಯೆ. ಇತಿ ಪರವಿದ್ಯಾ ವಿಷಯಕ್ಕೆ ವಿಷ್ಣೋ ಪ್ರಕ್ರಾಂತತ್ವ. ಪರವಿದ್ಯಾ ವಿಷಯನಾದ ವಿಷ್ಣುವಿನೇ ಅಲ್ಲಿ ಪ್ರಸ್ತುತನಾಗಿದ್ದಾನೆ, ಆರಂಭದಿಂದಲೂ ಅವನೇ ವರ್ಣಿತನಾಗಿದ್ದಾನೆ. ತದ್ಬಾಧಾತ್ ಸಯೇವ ಅತ್ರ ದ್ಯುಭ್ವಾದ್ಯಾಶ್ರಯತ್ವೇನ ಉಚ್ಯತೆ ನಾಣ್ಯ. ಇಲ್ಲಿ ಕೂಡ ದ್ಯುಭ್ವಾಧ್ಯಾಯತನ ಯಾರು ಅಂದ್ರೆ ಅವನನ್ನೇ, ಹಿಂದೆ ಯಾರು ವಿಷ್ಣು ಪ್ರಕ್ರಾಂತನಾಗಿದ್ದಾನೋ ಅವನನ್ನೇ ತಗೊಳ್ಬೇಕು. ನೀವು ಇಲ್ಲಿ ಬೇರೆಯವ್ರನ್ನ ತಗೊಂಡ್ರೆ ಹಿಂದಿನ ಆ ಮಾತಿನಿಂದ ವಿರೋಧ ಬರ್ತದೆ, ಅದರಿಂದ ಅದನ್ನು ತಗೊಳ್ಬಾರ್ದು ಆ ಥರ ಅಂತ ತಾತ್ಪರ್ಯ. ಅದನ್ನೇ ಪ್ರಕರಣಾತ್, ಪ್ರಸಂಗ ನೋಡಿದ್ರೂ ಅದು ಗೊತ್ತಾಗ್ತದೆ ಅಂತ ಸೂತ್ರಕಾರರು ಹೇಳ್ತಿದ್ದಾರೆ. ಪ್ರಕರಣಾತ್ ಅನ್ನೋದು ಕೂಡ ಒಂದು ಹೇತು. ಈ ಹೇತು ಇರೋದ್ರಿಂದ ಅಂದ್ರೆ ವಿಷ್ಣೋಹಯೋ ಪ್ರಕರಣತತ್ವಾತ್ ಅನುಮಾನ ಪ್ರಯೋಗ ಹೀಗಾಗ್ತದೆ. ವಿಷ್ಣು ಏವ ದುಭ್ವಾಧ್ಯಾಯತನಂ ಸಾಧ್ಯ, ವಿಷ್ಣುರೇವ ಅಂತ ಪಕ್ಷ, ದುಭ್ವಾಧ್ಯಾಯತನಂ ಅಂತ ಸಾಧ್ಯ. ಯಾಕಂದ್ರೆ ತಸ್ಯೇವ ಪ್ರಕೃತತ್ವಾತ್, ವಿಷ್ಣುರೇವ ಪ್ರಕೃತತ್ವಾತ್ ಪ್ರಕ್ರಾಂತತ್ವಾತ್ ಅಂತ ಹೀಗರ್ಥ. ತತ್ವ ಪ್ರದೀಪದಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಪ್ರಾರಂಭ ಮಾಡಿದ ಉಪನಿಷತ್ತು ಅನ್ನೋದು ನೆನಪು ಮಾಡ್ತಾ ಇದ್ದಾರೆ. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಬ್ರಹ್ಮನ ಲಕ್ಷಣಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇತಿ ಜೀವೇಶ ಭೇದಸ್ಯ ಹಿ ಏತತ್ ಪ್ರಕರಣಂ. ಇಡೀ ಪ್ರಕರಣ ಎಲ್ಲವೂ ಕೂಡ ಜೀವೇಶ ಭೇದದ್ದೇ ಆಗಿದೆ. ಅವನು ಭಗವಂತ ಅದೃಶ್ಯ, ಅಗ್ರಾಹ್ಯ, ಅಗೋತ್ರ ಇತ್ಯಾದಿ ಗುಣವುಳ್ಳವನಾಗಿದ್ದಾನೆ. ಆದರೆ ಜೀವನಿಗೆ ಯಾವ ಗುಣಗಳು ಕೂಡ ಇಲ್ಲ. ಅದೃಶ್ಯತ್ವ, ಅಪಾಣಿಪಾದತ್ವ, ಸರ್ವಗತತ್ವ, ಭೂತಕಾರಣತ್ವಾದಿ ಧರ್ಮೈ ಜೀವಾದ್ ಭಿನ್ನ. ಇವೆಲ್ಲ ಧರ್ಮಗಳಿರೋದ್ರಿಂದ ಜೀವನಿಗಿಂತ ಅವನು ಭಿನ್ನ ಅನಿಸ್ಕೋತಾನೆ ಆ ಪರಮಾತ್ಮ. ಆ ಜೀವನಿಗಿಂತ ಭಿನ್ನನಾದ ಪರಮಾತ್ಮನನ್ನೇ ಅಲ್ಲಿ ವರ್ಣಿಸಿದ್ದಾರೆ. ಅಂತಹ ಭಗವಂತನೇ ಅಲ್ಲಿ ಪ್ರಕೃತನಾಗಿರೋದ್ರಿಂದ
ಅವನನ್ನೇ ದಿಗ್ಭಾಧ್ಯಾಯತನ ಅಂತ ಹೇಳಬೇಕು, ಬೇರೆಯವ್ರನ್ನ ಹೇಳಬಾರದು ಅಂತ ಅಭಿಪ್ರಾಯ. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಹೀಗೊಂದು ಪ್ರಶ್ನದೊಂದಿಗೆ ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಪ್ರಕರಣಾತ್ ಅನ್ನುವ ಸೂತ್ರ ಪ್ರಾರಂಭ ಕಾಣ್ತದೆ ಅಂತ ಹೇಳ್ತಾರೆ. ಈಗ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ, ಒಬ್ಬ ಈಶನನ್ನ ಭಿನ್ನನಾದ ಈಶ ಅಂತ ಹೀಗೆ ಬಂದಿದೆ. ಅದಕ್ಕೇನರ್ಥ ಅಂತ ಅಪೂರ್ವ ಪಕ್ಷದವರು ತಮಗೆ ತಾವೇ ಸಮಾಧಾನ ಹೇಳ್ಕೊತಾರೆ. ಜೀವ ಯಾವನೋ ಒಬ್ಬ ಈಶನಿಗಿಂತ, ಭಗವಂತ ಅಲ್ಲ ಆ ಈಶ, ತನಗಿಂತ ಸಮರ್ಥನಾದ ಒಬ್ಬ ಜೀವ. ನನ್ವತ್ತ ಜೀವಸ್ಯ ಕಸ್ಮಾಚಿತ್ ಈಶಾತ್ ಅನ್ಯತ್ವ ಮುಚ್ಚತೆ. ಯಾವನೋ ಒಬ್ಬ ಈಶನಿಗಿಂತ ಭೇದವನ್ನ ಈ ಜೀವನಿಗೆ ಹೇಳ್ತಾ ಇದ್ದಾರೆ ಹೊರತು ಪರಮಾತ್ಮನಿಗೇನು ಈಶ್ವರನಾದ ಈಶೇಷನಾದ ಪರಮಾತ್ಮನಿಂದ ಭೇದವನ್ನೇನು ಹೇಳ್ತಿಲ್ಲ. ಆದ್ರಿಂದ ಅಥಃ ನತಯೋರ್ಭೇದ, ಆ ಕಾರಣದಿಂದ ಜೀವ ಮತ್ತು ಪರಮಾತ್ಮನ ನಡುವೆ ಭೇದ ಏನೂ ಇಲ್ಲ ಅಂತ ಹೀಗೆ ಪ್ರಶ್ನೆ ಬಂದ್ರೆ, ಆ ಪ್ರಶ್ನೆಗೆ ಉತ್ತರವನ್ನು ಹೇಳುವ ಸೂತ್ರ ವೇದವ್ಯಾಸ ರಚನೆ ಮಾಡಿದ್ದು. ಅದನ್ನ ಆಚಾರ್ಯರು ಉಪನ್ಯಾಸ ಮಾಡಿ ನಮ್ಮ ಎದುರಿಗೆ ಇಟ್ಟು ಅದಕ್ಕೆ ಈಗ ವ್ಯಾಖ್ಯಾನ ಮಾಡ್ತಿದ್ದಾರೆ ಪ್ರಕರಣ ಅಂತ. ಇಲ್ಲಿ ಜೀವ ಪರಮಾತ್ಮರಿಗೆ ಭೇದ ಇಲ್ಲ ಅಂತ ಹೇಳಬೇಡಿ, ಭೇದದ ಸ್ಟೇಟ್ಮೆಂಟ್ ಇಲ್ಲ ಅನ್ಬೇಡಿ, ಇದ್ದೇ ಇದೆ. ಈಶ ಎಂಬ ಶಬ್ದದಿಂದ ಯಾರೋ ಸಮರ್ಥನಾದ ಒಬ್ಬ ವ್ಯಕ್ತಿಯನ್ನು ಇಟ್ಕೊಳ್ಳಿಕ್ ಬರೋದಿಲ್ಲ, ಪರಮಾತ್ಮನನ್ನೇ ತಿಳ್ಕೋಬೇಕು. ಯಾಕೆ ಪರಮಾತ್ಮನನ್ನೇ ತಿಳ್ಕೋಬೇಕು? ತದೇವ ಕುತಃ ಅಂದ್ರೆ ದ್ವೇ ವಿದ್ಯೆ ವೇದಿತವ್ಯ ಅನ್ನುವಲ್ಲಿ ಪರವಿದ್ಯಾ ವಿಷಯನಾದ ಭಗವಂತನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಯಾತದ ಅಕ್ಷರಂ ಅಧಿಗಮ್ಯತೆ ಅಂತ. ಆ ಅಕ್ಷರ ಅಂದ್ರೆ ಯಾವನೋ ಒಬ್ಬ ನಮಗಿಂತ ಸಮರ್ಥನಾದ, ನಮಗಿಂತ ಮೇಲ್ಮಟ್ಟದಲ್ಲಿರುವ ಭಗವಂತನ ಅಲ್ಲದ ವ್ಯಕ್ತಿಯಲ್ಲಿ ಇಟ್ಕೊಳ್ಳಿಕ್ ಬರೋದಿಲ್ಲ. ಪರವಿದ್ಯಾ ವಿಷಯ ವಸ್ತುನಃ ಅತ್ರ ಆರಭ್ಯ ಅಧೀತತ್ವೇನ. ಅಂಥ ಪರವಿದ್ಯಾ ವಿಷಯವಾದ ಒಂದು ತತ್ವವನ್ನ ತತ್ವದ ವರ್ಣನೆಗೆ ತೊಡಗಿ ಅಧೀತತ್ವೇನ. ಅಧೀತತ್ವೇನ ಅಂದ್ರೆ ಅಲ್ಲಿ ವರ್ಣಿತತ್ವೇನ. ಅಧೀತ ಅಂದ್ರೆ ತಿಳಿಯಲ್ಪಡುವುದು, ಅಭ್ಯಾಸ ಮಾಡಲ್ಪಡುವುದು. ಹೀಗೆ ಗುರುಗಳಾದವರು ತಾವು ಹಾಗೆ ತಮ್ಮ ಗುರುಗಳ ಮೂಲಕ ಕಲಿತಿದ್ದಾರೆ, ಶಿಷ್ಯನಿಗೆ ಅದನ್ನೇ ಆ ವೇದವನ್ನು ಬೋಧನೆ ಮಾಡಿದ್ದಾರೆ. ಒಟ್ಟಾರೆ ಅರ್ಥ ಸಮೇತ ಎಲ್ಲರೂ ಅದನ್ನು ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವೇದ ಪರಮಪುರುಷನಾದ ಭಗವಂತನಿಂದ ಈ ವಸ್ತುವೇ ಅಂತ ವೇದ್ಯಂ ವಾಸ್ತವ ಮುತ್ರ ವಸ್ತು, ಅದೇ ಇಲ್ಲಿ ಪ್ರತಿಪಾದಿತವಾಗಿದೆ. ಆದ್ದರಿಂದ ಅಸ್ಯ ವಿಷ್ಣು ಪ್ರಕರಣತ್ವ, ಇದು ವಿಷ್ಣುವಿನ ಪ್ರಕರಣ. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಯಾರನ್ನು ತಗೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ಅಲ್ಲಿ ತದೇವ ಕುತಃ ಅಂತಿದೆ. ತದೇವ ಅಂದ್ರೆ ಪರಮಾರ್ಥಕತ್ವಮೇವ ಭಾವ ದೀಪ ಟಿಪ್ಪಣಿಯಲ್ಲಿ, ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಪರಮೇಶ್ವರನನ್ನೇ ಇಲ್ಲಿ ಅರ್ಥ ಮಾಡಬೇಕು ಅಂತ ಯಾಕೆ ಹೇಳ್ತೀರಿ ಅಂತ. ತದೇವ ಅಂದ್ರೆ ಬ್ರಹ್ಮವೇ ಯಾಕೆ ಇಟ್ಕೋಬೇಕು ಅಂತ ನಾನು ಅರ್ಥ ಹೇಳಿದೆ. ಬ್ರಹ್ಮ ಎಂಬ ಅರ್ಥವನ್ನೇ ಯಾಕೆ ಇಟ್ಕೋಬೇಕು ಅಂತ ಸ್ವಲ್ಪ ಅದು ವಿಸ್ತರಿಸಿ ಬರೆದಿದ್ದಾರೆ. ತದೇವ ಅನ್ನೋ ಮಾತಿನಿಂದ ಅದನ್ನ ಗಮನಿಸಬಹುದು. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ 41ನೇ ಪುಟದಲ್ಲಿ ಕೊನೆಯ 3 ವಾಕ್ಯದಲ್ಲಿ ಆ ಸೂತ್ರಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಸೂತ್ರೇ ತತ್ವಿತಿ ಷಟ್ಯಂತತೆಯ ತಸ್ಯೈವ ಇತಿ ಅನವರ್ತತೆ. ಸೂತ್ರದಲ್ಲಿ ಏನೇನು ಅನುವೃತ್ತಿ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ತತ್ ಅಂತ ಹಿಂದೆ ಎಲ್ಲ ಅನೇಕ ಕಡೆ ಬಂದಿದೆ, ತತ್ವ ಸಮನ್ವಯ ಇತ್ಯಾದಿ ಕಡೆಗಳಲ್ಲಿ. ಎಲ್ಲಾ ಶಬ್ದಗಳ ಸಮನ್ವಯ ಇರೋದು ಬ್ರಹ್ಮನಲ್ಲೇ. ಆ ತತ್ ತು ಅನ್ನೋದನ್ನ ಷಟ್ಟಿ ವಿಭಕ್ತಿಯಂತವಾಗಿ ಪರಿಣಾಮ ಮಾಡ್ಕೊಂಡು ತಸ್ಯೈವ ಅಂತ ಅನುವೃತ್ತಿ ಮಾಡ್ಕೋಬೇಕು. ಭೇದ ವ್ಯಪದೇಶ ಅಂತ ಅನ್ನೋದನ್ನು ಕೂಡ ಇಲ್ಲಿ ಅನುವೃತ್ತಿ ಮಾಡ್ಕೋಬೇಕು. ನೋಡಿ, ಪರವಿದ್ಯಾ ವಿಷಯ ವಸ್ತುನಃ, ಪರವಿದ್ಯೆಗೆ ವಿಷಯವಾದ ವಸ್ತುನಃ ಉಪಕ್ರಮ್ಯ ಪ್ರತಿಪಾದಿತತ್ವೇನ. ಉಪಕ್ರಮ್ಯ ಅಂದ್ರೆ ಪ್ರಾರಭ್ಯ, ಪ್ರತಿಪಾದಿತತ್ವೇನ ತತ್ ಪ್ರಕರಣ ಬಲಾತ್, ಆ ಪ್ರಕರಣದ ಸಾಮರ್ಥ್ಯದಿಂದ ತಸ್ಯ ಬ್ರಹ್ಮಣ ಏವ ಜೀವೇಶ ಭೇದ ವ್ಯಪದೇಶ, ಆ ಬ್ರಹ್ಮನ ವಿಷಯವಾಗಿಯೇ, ಪರಬ್ರಹ್ಮದ ವಿಷಯವಾಗಿಯೇ ಜೀವೇಶ ಭೇದವನ್ನು ಹೇಳಿದ್ದಾರೆ. ನ ಕಸ್ಯಚಿತ್ ಈಶಸ್ಯ ಇತಿ ಸೂತ್ರಾರ್ಥ. ಇದನ್ನು ಗಮನಿಸಬೇಕು. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾಷ್ಯ ದೀಪಿಕಾದಲ್ಲಿ ಹೆಚ್ಚಿನ ವಿಚಾರ ಏನು ಕಾಣಿಸೋದಿಲ್ಲ. ಭಾಷ್ಯ ದೀಪಿಕಾದಲ್ಲಿ 337ನೇ ಪುಟದಲ್ಲಿ ಅನೇನ ಸ್ವಪ್ರಕರಣಾತ್ ಅಂತಿದೆ. ಅಲ್ಲಿ ಸ್ವಪ್ರಕರಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು ಹಿಂದೆಯಲ್ಲಿ ಆ ಥರ ಬಂದಿರಲಿಲ್ಲ. ದ್ವೇ ವಿದ್ಯೆ ವೇದಿತವ್ಯೇ ಇತಿ ಪರವಿದ್ಯಾ ವಿಷಯ ವಸ್ತುನಃ ಅತ್ರ ಅಧೀತತ್ವೇನ. ಪರವಿದ್ಯೆಗೆ ವಿಷಯವಾದ ವಸ್ತುವೇ ಅಲ್ಲಿ ವರ್ಣಿತವಾಗಿದೆ. ಆದ್ರಿಂದ ಇದು ವಿಷ್ಣು ಪ್ರಕರಣ.
ಆದ್ದರಿಂದ ಪರಮಾತ್ಮನಃ ಏವ ಭೇದ ವ್ಯಪದೇಶ ಅವಗತೇ, ಪರಮಾತ್ಮನಿಂದ ಜೀವನಿಗೆ, ಜೀವನಿಂದ ಪರಮಾತ್ಮನಿಗೆ ಭೇದ ವ್ಯಪದೇಶ ಅನ್ನೋದು ತಿಳಿದು ಬರ್ತದೆ. ನ ಜೀವ ಪರಮಾತ್ಮನಃ ಅಭೇದ ಅತ್ರ ಅಭಿಪ್ರೇತಃ ಇತಿ ವಾಚ್ಯಂ ಇತಿ ಸೂತ್ರಯೋಜನಾ ದರ್ಶಿತಾ ಭವತಿ. ಓಂ ಸ್ಥಿತ್ಯದನಾಭ್ಯಾಂ ಚ ಓಂ, ಇದು 7ನೇ ಸೂತ್ರ. ದ್ವಾಸುಪರ್ಣ ಸಯುಜಾ ಸಖಾಜ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪರಂ ಸ್ವಾದ್ವತ್ಯನ್ಯೋ ಅಭಿಚಾಕಶೀತಿ. ಇದು ಅಥರ್ವಣೋಪನಿಷತ್ತಿಂದ ಮಾತು. ಈಶ ಜೀವಯೋ ಸ್ಥಿತ್ಯದನೋಕ್ತೇ, ಈ ಮಾತಿನಿಂದ ಈಶ ಮತ್ತು ಜೀವರಿಬ್ಬರಿಗೂ ಕೂಡ ಸ್ಥಿತಿಯನ್ನು ಮತ್ತು ಅದನವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸ್ಥಿತಿ ಅಂದರೆ ಯಥಾಪ್ರಕಾರವಾಗಿ ಅನಾದಿ ಕಾಲದಿಂದಲೂ ಈಗಿನವರೆಗೂ ಸಮಾನವಾಗಿ ಇರುವಿಕೆ. ಅದನ ಅಂದರೆ ತಿನ್ನುವಿಕೆ ಅಂತ ಹೀಗರ್ಥ. ಅದನ್ನ ಈಗ ನನಗೆ ಅಲ್ಲಿ ತತ್ಕಾಲದಲ್ಲಿ ಹೊಳೆದದ್ದನ್ನು ಹೇಳ್ತಿದ್ದೀನಿ. ಅವರು ಮುಂದೆ ಏನಾದ್ರು ಬೇರೆ ಶಬ್ದಗಳಿಂದ ಅದನ್ನೇ ಪ್ರತಿಪಾದನೆ ಮಾಡಿರ್ತಾರೆ, ಅದನ್ನು ಮುಂದೆ ನೋಡೋಣ. ಸತ್ತರ್ಕ ದೀಪಾವಳಿಯಲ್ಲಿ ಹೀಗೆ ಹೇಳ್ತಾರೆ: ದ್ವಾಸುಪರ್ಣ ಎಂಬ ಶ್ರುತಿಯಿಂದ ಪಾಪಕರ್ತೃವಾದ ಜೀವನಿಂದ ಕರ್ಮಫಲವನ್ನು ತಿನ್ನದಿರುವ ಪ್ರಕಾಶಮಾನನಾದ ದ್ಯೂಭೂ ಮೊದಲಾದ ಲೋಕಗಳಿಗೆ ಆಶ್ರಯನಾದ ಭಗವಂತನಿಗೆ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಕಾರಣದಿಂದಲೂ ಕೂಡ ನಾಸೌ ಜೀವ ಇತ್ಯಾಹ, ಅದರಿಂದ ಇಲ್ಲಿ ಜೀವನನ್ನು ತಿಳ್ಕೋಬಾರದು, ಹೊರತು ಪರಮಾತ್ಮನನ್ನೇ ತಿಳ್ಕೋಬೇಕು. ಆದ್ದರಿಂದ ದ್ವಿಭಾಧ್ಯಾಯತನಾದವನು ವಿಷ್ಣುವೇ ಅಂತ ತಾತ್ಪರ್ಯ. ಇಲ್ಲಿ ಈ ಸೂತ್ರದಲ್ಲೂ ಕೂಡ ಚಿತ್ತದನಾಭ್ಯಾಂಚ ಅಂತ ಈ ಸೂತ್ರದಲ್ಲೂ ಕೂಡ ಭೇದವನ್ನೇ ಪ್ರತಿಪಾದನೆ ಮಾಡ್ತಿರೋದು. ಭೇದ ವ್ಯಪದೇಶ ಹಿಂದಿನ ಸೂತ್ರ ಬಂದಿದೆ. ಆ ಸೂತ್ರಕ್ಕೆ ಅನುಸಾರವಾಗಿ ಮತ್ತಷ್ಟು ಹೆಚ್ಚಿನ ವಿಷಯಗಳನ್ನು ಇದು ಹೇಳ್ತಾ ಹೋದಂತೆ ಕಾಣಿಸ್ತದೆ. ಭೇದವನ್ನೇ ಹೇಳ್ತಿರೋದು. ಹೇಗೆ ಭೇದವನ್ನು ಹೇಳ್ತಿದ್ದಾರೆ ಅಂದ್ರೆ, ಹಿಂದೆ ಬರೇ ಅನ್ಯಂ ಈಶಂ ಅಂತ ಇಷ್ಟೇ ಹೇಳಿದ್ದಾರೆ. ಅಲ್ಲಿ ಯದಾ ಪಶ್ಯತಿ ಅಂತ ಹೀಗೆಲ್ಲ ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಂತ ಆ ಭೇದವನ್ನು ಮಾತ್ರ ಹೇಳ್ತಿದ್ದಾರೆ. ಅದು ಎಂಥ ಜೀವೇಶ್ವರರು ಅಂದ್ರೆ, ಅವನನ್ನು ಪರಮಾತ್ಮನನ್ನ ಅದೃಶ್ಯ ಅಗ್ರಾಹ್ಯ ಅಂತ ಹಿಂದೆ ಹೇಳಿದ್ದಾರೆ. ಇವನು ಜೀವ ಅದೃಶ್ಯ ಅಗ್ರಾಹ್ಯ ಅಲ್ಲ ಅಂತಿಷ್ಟೆಲ್ಲ ಬಂದಿದೆ. ಅದು ಬೇರೆ ಬೇರೆ ಕಡೆ, ಅದೇ ಅಥರ್ವಣ ಉಪನಿಷತ್ನಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂತಹ ಮಾತುಗಳು. ಪರಮಾತ್ಮನ ಬಗ್ಗೆ ವರ್ಣನೆ ಮೊಟ್ಟ ಮೊದಲು ಬಂದಿದೆ. ಅದಾದ್ಮೇಲೆ ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಂತ ಅಲ್ಲೇ ಮುಂದೆ ಬಂದಿದೆ. ಇದು ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಹೇಳಿ ಭೇದವನ್ನು ಮತ್ತೆ ಅವರಿಗೆ ಭಿನ್ನ ಧರ್ಮಾಧಿಕರಣತ್ವವನ್ನು ಒಂದೇ ಕಡೆ ಪ್ರತಿಪಾದನೆ ಮಾಡುವ ಸೂತ್ರ. ಆದ್ರಿಂದ ಇದು ನಮಗೆ ತುಂಬಾ ಪ್ರಬಲವಾದಂತಹ ಒಂದು ಅಸ್ತ್ರ. ಹಿಂದಿನದು ಭೇದ ಒಂದ್ ಕಡೆ ಪ್ರತಿಪಾದನೆ ಮಾಡಿದ್ರು, ಮತ್ತೆ ಅವರಿಬ್ಬರಿಗೆ ಭಿನ್ನ ಧರ್ಮಾಧಿಕರಣತ್ವವನ್ನು ಮತ್ತೊಂದು ಕಡೆ ಪ್ರತಿಪಾದನೆ ಮಾಡಿದ್ರು. ಅದು ಪರಮಾತ್ಮನಿಗೆ ಅವನು ಅದೃಶ್ಯ ಅಗ್ರಾಹ್ಯ ಅಂತೆಲ್ಲ ಹೇಳಿದ್ರು. ಜೀವನನ ಅದೃಶ್ಯ ಅಗ್ರಾಹ್ಯ ಅಂತ ನಾವು ತಿಳ್ಕೋಬೇಕಾಗಿತ್ತು. ಅದನ್ನೆಲ್ಲ ಗಮನಿಸಿ ಇಲ್ಲಿ ಸ್ಪಷ್ಟವಾಗಿ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ತಿ, ಒಬ್ಬ ತಿಂತಾ ಇದ್ದಾನೆ ಇನ್ನೊಬ್ಬ ತಿಂತಾ ಇಲ್ಲ ಅನಷ್ಟನಂತ ಒಂದೇ ವಾಕ್ಯದಲ್ಲಿ ಅವರಿಬ್ಬರಿಗೂ ಇರುವ ಬೇರೆ ಬೇರೆ ಧರ್ಮಗಳನ್ನು ಹೇಳಿ ದ್ವೌ ಅಂತ ಭೇದವನ್ನು ಹೇಳ್ತಿದ್ದಾರೆ. ಆದ್ರಿಂದ ಅವರಿಬ್ಬರಿಗೂ ಇರುವ ಬಹಳ ದೊಡ್ಡ ವ್ಯತ್ಯಾಸವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಇದು ಭೇದದ ಪ್ರತಿಪಾದನೆಯೇ, ಆದರೆ ಅವ್ರಿಗೆ ಭಿನ್ನ ಧರ್ಮಾಧಿಕರಣತ್ವ ಎಂಬ ಗುಣಗಳಿರುವುದರಿಂದ ಇದು ಭೇದದ ಪ್ರತಿಪಾದನೆ ಅಂತ ಅದರ ತಾತ್ಪರ್ಯ. ಇದು ಈ ತತ್ವ ಪ್ರದೀಪದಲ್ಲಿ ಈಶಸ್ಯ ಅನಶ್ನತಃ ಸ್ಥಿತ್ಯುಕ್ತೇ, ಈ ಅನಶ್ನತಃ ತನ್ನ ಕರ್ಮದ ಫಲವನ್ನು ಅನುಭವಿಸದೇ ಇರುವ ಈಶನಿಗೆ ಸ್ಥಿತಿಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಜೀವಸ್ಯ ಕರ್ಮಫಲ ಅದನೋಕ್ತೇಶ್ಚ, ತನ್ನ ಕರ್ಮದ ಫಲವನ್ನು ಅವನು ಉಣ್ತಾ ಇದ್ದಾನೆ ಅಂತ. ಹಿಂದೆ ಪಾಪ ಫಲ ಅಂತ ಬಂದಿತ್ತು ನೋಡಿ. ಪಾಪ ಫಲ ಅಂತಾನೇ ಏನಲ್ಲ, ಅದು ನಮ್ಮ ಅನುಸಂಧಾನ. ಪಾಪ ಅಥವಾ ಪುಣ್ಯ ಎರಡನ್ನೂ ಮಾಡ್ತಾನೆ, ಅದರ ಫಲವಾಗಿ ಸುಖ ಮತ್ತು ದುಃಖವನ್ನು ಅನುಭವಿಸ್ತಾನೆ ಜೀವ. ಪಾಪದ ಫಲವಾಗಿ ದುಃಖವನ್ನ ಮತ್ತೆ ಪುಣ್ಯದ ಫಲವಾಗಿ ಸುಖವನ್ನು ಅನುಭವಿಸ್ತಾನೆ. ಮತ್ತೆ ಹಿಂದೆ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಜನ್ಮಗಳನ್ನು ತಾಳ್ತಾ ಇರ್ತಾನೆ. ಭಗವಂತ ಹಾಗಲ್ಲ. ಸ್ಥಿತಿ ಅಂದ್ರೆ ಅವನಿಗೆ ಏಕಪ್ರಕಾರವಾದ ಸ್ಥಿತಿ ಇದೆ. ಆದ್ರಿಂದ ಕೂಡ ಅವರಿಗೆ ಐಕ್ಯವನ್ನು ಹೇಳಬಾರದು. ಭಾಗವತದಲ್ಲಿ ಸುಪರ್ಣಾವೀತವು ಸೈವಿಳೂ ಸಖಾಜವು ಎದರಿಚ್ಛಯ ಕೃತ ನೀಡೌ ಚ ವೃಕ್ಷೇ ಏಕಸ್ಥಯೋ ಖಾದತಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಆತ್ಮಾನಮನ್ಯಂ ಚ ಸವೇದ ವಿದ್ವಾನ್ ಅಪಿಪ್ಪಲಾದೋ ನತು ಪಿಪ್ಪಲಾದಃ.
ಯೋ ವಿದ್ಯೆಯಾಂಧ ಸತು ನಿತ್ಯ ಬದ್ಧ ವಿದ್ಯಾಮಯೋ ಯಸ್ ಸತು ನಿತ್ಯ ಮುಕ್ತ ಅಂತ ಭಾಗವತದಲ್ಲಿ ಕೂಡ ಇದು ಬಂದಿದೆ. ಅದಕ್ಕೇನರ್ಥ? ಈ ಸುಪರ್ಣಾವೇತೌ ಸಯುಜೌ ಸಖಾಯೌ ಇವು ಎರಡು ಹಕ್ಕಿಗಳು ಇಲ್ಲಿವೆ. ಅವೆರಡೂ ಕೂಡ ಸುಪರ್ಣವು, ಎರಡು ಹಕ್ಕಿಗಳು, ಎರಡು, ಅದು ಒಂದು ಹಕ್ಕಿ ಅದೊಂದು ಹಕ್ಕಿ. ಮತ್ತೆ ಸಯುಜವು ಒಟ್ಟಿಗೆ ಇವೆ, ಗೆಳೆಯರಾಗಿವೆ. ಎದೃಚ್ಛೆಯ ಕೃತ ನೀಡವು, ಭಗವಂತನ ಇಚ್ಛೆಯಿಂದ ಈ ದೇಹದಲ್ಲಿ ಗೂಡು ಮಾಡಿಕೊಂಡಿವೆ. ಅದರಲ್ಲಿ ಒಂದು ಆ ಅಶ್ವತ್ಥ ವೃಕ್ಷದ ಹಣ್ಣನ್ನು ತಿಂತಾ ಇದೆ, ಅರ್ಥಾತ್ ತಾನು ಮಾಡಿದ ಫಲವನ್ನ, ಕರ್ಮದ ಫಲವನ್ನು ಉಣ್ತಾ ಇದೆ. ಅನ್ಯ ಮತ್ತೊಂದು ಹಕ್ಕಿಗೆ ಇಂಥ ಯಾವುದೇ ಫಲ ಬೇಕಾಗಿಲ್ಲ. ಆದ್ರೆ ಬಲೇನ ಭೂಯಾನ್, ಅದು ಬಲದಿಂದ ತುಂಬಿಕೊಂಡಿದೆ. ಆತ್ಮಾನಂ ಅನ್ಯಂ ಚ ಸವೇದ ವಿದ್ವಾನ್ ಅಪಿಪ್ಪಲಾದ ನತು ಪಿಪ್ಪಲಾದ. ಈ ಅಪಿಪ್ಪಲಾದ ಅಂದ್ರೆ ಕರ್ಮದ ಫಲವನ್ನು ತಿಂದೇ ಇರುವ ಭಗವಂತನಿಗೆ ತನ್ನ ಬಗ್ಗೆಯೂ ಗೊತ್ತಿದೆ, ಮತ್ತು ಇನ್ನೊಬ್ಬ ಜೀವನ ಬಗ್ಗೆಯೂ ಕೂಡ ಗೊತ್ತಿದೆ. ಆದ್ರೆ ನತು ಪಿಪ್ಪಲಾದ, ಕರ್ಮದ ಬಗ್ಗೆ ತಿಂತಾ ಇರುವ, ಕರ್ಮದ ಫಲವನ್ನು ಉಣ್ತಾ ಇರುವಂತಹ ಇವನೇನಿದ್ದಾನೆ, ಇವನಿಗೆ, ಜೀವನಿಗೆ ಅದರ ಬಗ್ಗೆ ಎಲ್ಲವೂ ಗೊತ್ತಿಲ್ಲ. ಇವನು ಅವಿದ್ಯೆಯ ಅಂಧ, ಯಹ ವಿದ್ಯೆಯ ಅಂಧ ಸತು ನಿತ್ಯಬದ್ಧ. ಅವಿದ್ಯೆಯಿಂದ ಅಂಧನಾದ ಈ ಜೀವ ಅವನು ನಿತ್ಯಬದ್ಧನಾಗಿದ್ದಾನೆ ಸಂಸಾರದಲ್ಲಿ. ವಿದ್ಯಾಮಯೋಯ ಸತು ನಿತ್ಯ ಮುಕ್ತ, ವಿದ್ಯಾಮಯನಾದ ಭಗವಂತ ಯಾವ ಕಾಲಕ್ಕೂ ಕೂಡ ಮುಕ್ತನಾಗಿದ್ದಾನೆ. ಸಂಸಾರದಲ್ಲಿ ಅವನು ಯಾವತ್ತೂ ಬಂದೇ ಇಲ್ಲ. ಇವನು ಅನಾದಿ ಕಾಲದಿಂದ ಸಂಸಾರದಲ್ಲಿ ಇದ್ದಾನೆ, ಮುಂದೆ ಮುಕ್ತನಾಗ್ತಾನೆ ಅಂತ ಹೀಗೆ ಬಂದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.